ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUCಯ ಬಿಸ್ನೆಸ್ ಸ್ಟಡೀಸ್ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ 2 ಮಾರ್ಕ್ಸ್ ಇಲ್ಲಿ ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದೇನೆ. ನಾನು 2 ಅಂಕದ ಪ್ರಶ್ನೆ ಮೇಲೆ ಕನ್ನಡ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ PDF ತೋರಿಸಿದ್ದೆ. ಬೆಳಗ್ಗೆ ಒಂದು ವಿಡಿಯೋ ಹಾಕಿದೆ. ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರು, ಇಂಗ್ಲೀಷ್ ವರ್ಷನ್ ನಮಗೆ PDF ಅದು ಡೌನ್ಲೋಡ್ ಆಗ್ತಾ ಇಲ್ಲ ಅಂದರೆ ನಮಗೆ ಒಂದು ಎಕ್ಸ್ಪ್ಲೇಷನ್ ಮಾಡಿಕೊಡಿ ಸರ್ ವಿಡಿಯೋ ಅಂತ. ಸೊ ಇಲ್ಲಿ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೆ ಅವರಿಗೆ ಇಂಗ್ಲೀಷ್ ವರ್ಷನ್ PDF ಅಲ್ಲಿ ಸೆಪ್ರೇಟಾಗಿ ವಿಡಿಯೋ ಮಾಡ್ತಾ ಇದ್ದೇನೆ. ಕನ್ನಡ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ 2 ಮಾರ್ಕ್ಸ್ ಹೇಳಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ ಮತ್ತು ಈ ಒಂದು PDF ಕೂಡ ಇವಾಗ ಇಲ್ಲಿ 2 ಅಂಕದ ಪ್ರಶ್ನೆಗಳು ಅಬ್ಸರ್ವ್ ಮಾಡಿ. ಡಿಫೈನ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅಕಾರ್ಡಿಂಗ್ ಟು ಹೆರಾಲ್ಡ್, ಮ್ಯಾನೇಜ್ಮೆಂಟ್ ಈಸ್ collaborative process in a group of 3. It is the process of designing and managing the environment in which individuals operate to effectively achieve their chosen goals. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಪ್ರಶ್ನೆ ನಿಮಗೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಎನಿ ಟು ಆರ್ಗನೈಸೇಷನಲ್ ಆಫ್ ಮ್ಯಾನೇಜ್ಮೆಂಟ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಎಕ್ಸಿಸ್ಟೆನ್ಸ್, ಪ್ರಾಫಿಟ್, ಗ್ರೋತ್. ಯಾವುದಾದ್ರೂ ನೀವು 2 ಬರಿಬೇಕಾಗಿರುತ್ತೆ ಇಲ್ಲಿ, ಆಯಿತಾ. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಈ ಎಲ್ಲ ಕ್ವಶನ್ಸ್ ನಿಮಗೆ ಬಹಳ ರಿಪೀಟ್ ಆಗಿರುವಂಥ ಪ್ರಶ್ನೆ ಆಗಿರುತ್ತೆ. ಡಿಫೈನ್ ಕೋಆರ್ಡಿನೇಷನ್, ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ. ಅಕಾರ್ಡಿಂಗ್ ಟು ಬ್ರೇಕ್, ಕೋಆರ್ಡಿನೇಷನ್ ಈಸ್ ಟು ಕಾಂಪನ್ಸೇಟ್ ಆ್ಯಂಡ್ ಕೀಪ್ ದ ಒರಿಜಿನಲ್ ಟೀಮ್ ಟು ದ ವೇರಿಯಸ್ ಮೆಂಬರ್ಸ್ ಆಫ್ ದ ಟೀಮ್ ಆ್ಯಂಡ್ ಟು ಕೀಪ್ ದ ಒರಿಜಿನಲ್ ಟೀಮ್ ದ್ಯಾಟ್ ಈಸ್ ಇನ್ ಹಾರ್ಮೋನಿ ವಿತ್ ದ ಮೆಂಬರ್ಸ್. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಕೂಡ. ನೆಕ್ಸ್ಟ್ ಕ್ವಶನ್, ಯೂನಿಫಾರ್ಮ್ ಡೈರೆಕ್ಷನ್, ಯೂನಿಫಾರ್ಮ್ ಕಮಾಂಡ್ ಡಿಫ್ರೆನ್ಸ್ ಕೇಳ್ಬೋದು ನಿಮಗೆ. ಯೂನಿಫಾರ್ಮ್ ಡೈರೆಕ್ಷನ್ನಲ್ಲಿ ಇಟ್ ಅವಾಯ್ಡ್ಸ್ ಓವರ್ಲ್ಯಾಪಿಂಗ್ ಆಫ್ ಆಕ್ಟಿವಿಟೀಸ್. ಎವ್ರಿ ಸಿಂಗಲ್ ಆಕ್ಟಿವಿಟಿ ವಿತ್ ಎ ಸಿಂಗಲ್ ಅಬ್ಜೆಕ್ಟಿವ್ ಶುಡ್ ಬಿ ಲೀಡರ್ ಆ್ಯಂಡ್ ಎ ಪ್ಲ್ಯಾನ್. ಯೂನಿಫಾರ್ಮ್ ಕಮಾಂಡ್ನಲ್ಲಿ ಎ ಸಬ್ ಆರ್ಡಿನೇಟರ್ ರಿಸೀವ್ ಆರ್ಡರ್ಸ್ ಫ್ರಾಮ್ ಸೂಪರ್ವೈಸರ್ ಆ್ಯಂಡ್ ರೆಸ್ಪಾನ್ಸಿಬಲ್ ಟು ಹಿಮ್ ಅಲೋನ್. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಹೈರಾರ್ಚಿಕಲ್ ಚೈನ್? ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಎನಿ ಆರ್ಗನೈಸೇಷನ್ ಹ್ಯಾಸ್ ಸೂಪರ್ವೈಸರ್ ಆ್ಯಂಡ್ ಸಬ್ ಆರ್ಡಿನೇಟ್ಸ್. ದ ಚೈನ್ ಆಫ್ ಫಾರ್ಮಲ್ ಡಿಸ್ಟ್ರಿಬ್ಯೂಷನ್ ಆಫ್ ಅಥಾರಿಟಿ ಫ್ರಾಮ್ ದ ಹೈಯೆಸ್ಟ್ ಟು ದ ಲೋವೆಸ್ಟ್ ಈಸ್ ಕಾಲ್ಡ್ ಹೈರಾರ್ಚಿಕಲ್ ಚೈನ್. ನೆಕ್ಸ್ಟ್ ಕ್ವಶನ್, ದಿಸ್ ಕ್ವಶನ್ ಈಸ್ ವೆರಿ ಇಂಪಾರ್ಟೆಂಟ್. ಅತಿ ಹೆಚ್ಚು ಬಾರಿ ಕೇಳಿರುವಂಥ ಪ್ರಶ್ನೆ ಇದು. ವಾಟ್ ಈಸ್ ಗ್ಯಾಂಗ್ ಪ್ಲ್ಯಾಂಕ್? ಇದಕ್ಕೆ ಆನ್ಸರ್ ನೋಡಿ. ಇನ್ ಕೇಸ್ ಆಫ್ ಎಮರ್ಜೆನ್ಸಿ, ಡೈರೆಕ್ಟ್ ಕಮ್ಯುನಿಕೇಷನ್ ಈಸ್ ಎ ಮೇನ್ಸ್ ಆಫ್ ಕಮ್ಯುನಿಕೇಷನ್ ದ್ಯಾಟ್ ಕ್ಯಾನ್ ಬಿ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಈಚ್ ಅದರ್ ವಿಥೌಟ್ ಡಿಲೇ. ಇದಕ್ಕೆ ಆನ್ಸರ್ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ವಾಟ್ ಈಸ್ ಡಿಸಿಪ್ಲಿನ್ ಅಕಾರ್ಡಿಂಗ್ ಟು ಫಯಾಲ್? ಸುಮ್ಮನೆ ನೋಡ್ಕೊಳ್ಳಿ ಕ್ಯಾಶುವಲ್ ಆಗಿ. ಡಿಸಿಪ್ಲಿನ್ ಈಸ್ ಎ adherence to the rules of organization and employment contact which are necessary of the operation of the organization ಅಂತ ಸುಮ್ಮನೆ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿದು. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ಆಕ್ಷನ್ ಸ್ಟ್ರಾಟಜಿ? ವೆರಿ ಇಂಪಾರ್ಟೆಂಟ್. ಸ್ಟ್ರಾಟಜಿ ಆರ್ comprehensive plans for achieving the organization objectives. Action strategy are created taking into account the business environment. ನೆಕ್ಸ್ಟ್ ಕ್ವಶನ್, ಅಂಡರ್ಸ್ಟ್ಯಾಂಡ್ ದ ಅಬ್ಜೆಕ್ಟಿವ್ಸ್. ಇದು ನಿಮಗೆ ಪ್ರಶ್ನೆ ಕೇಳಂಗಿಲ್ಲ, ಡೋಂಟ್ ವರಿ. ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಪ್ಲಾನಿಂಗ್. ಪ್ಲಾನಿಂಗ್ ಫೋಕಸ್ ಆನ್ ದ ಅಚೀವ್ಮೆಂಟ್ ಆಫ್ ಅಬ್ಜೆಕ್ಟಿವ್ಸ್. ಪ್ಲಾನಿಂಗ್ ಈಸ್ ಎ ಪ್ರೈಮರಿ ಆಫ್ ಮ್ಯಾನೇಜ್ಮೆಂಟ್ ಟಾಸ್ಕ್. ಡಿಫೈನ್ ಪ್ಲಾನಿಂಗ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲಾನಿಂಗ್ ಫೋಕಸ್ ಆನ್ ಡೆಟರ್ಮಿನಿಂಗ್ ದ ಅಬ್ಜೆಕ್ಟಿವ್ಸ್ ಆರ್ ಗೋಲ್ಸ್ ಆಫ್ ಆನ್ ಆರ್ಗನೈಸೇಷನ್ ಆ್ಯಂಡ್ ಡೆಟರ್ಮಿನಿಂಗ್ ದ ಫ್ಯೂಚರ್ ಸ್ಕೋರ್ ಆಫ್ ದ ಆಕ್ಷನ್ ಟು ಬಿ ಫಾಲೋಡ್ ಇನ್ ಆರ್ಡರ್ ಟು ಬೆಸ್ಟ್ accomplish stated objectives. ನೆಕ್ಸ್ಟ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಇದು ಪ್ರಶ್ನೆ. ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ನೋಡಿ, 4 ಅಂಕದ ಪ್ರಶ್ನೆ ಮತ್ತು 8 ಅಂಕದ ಪ್ರಶ್ನೆ ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಕೊಟ್ಟಿದ್ದೇನೆ ಸ್ನೇಹಿತರೆ ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ, ಆಯಿತಾ. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನೇಮ್ ದ ಫಸ್ಟ್ 2 ಸ್ಟೆಪ್ಸ್ ಇನ್ ದ ಪ್ಲಾನಿಂಗ್ ಪ್ರೊಸೆಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಡೆವಲಪಿಂಗ್ ಫಂಕ್ಷನ್ ಟು ಮೀಟ್ ಅಬ್ಜೆಕ್ಟಿವ್ಸ್, ಡೆಟರ್ಮೈನಿಂಗ್ ರಿಕ್ವೈರ್ಡ್ ರಿಸೋರ್ಸ್, ಆಯಿತಾ. ವಾಟ್ ಈಸ್ ಅಡ್ವಾನ್ಸ್ ಲೆಟರ್? ಗಿವ್ ಆನ್ ಎಕ್ಸಾಂಪಲ್. ಈ ಒಂದು ಪ್ರಶ್ನೆ ನಿಮಗೆ ಇದಕ್ಕೆ ಆನ್ಸರ್ ಆಗಿರುತ್ತೆ ದ ಎಸ್ಟಿಮೇಟೆಡ್ ಲಿಸ್ಟ್ ಆಫ್ ದ accepted revenue and expenditure of the central or state government for the coming financial year is called the budget. ಇದಕ್ಕೆ ಇವಾಗ ಗಿವ್ ಆನ್ ಎಕ್ಸಾಂಪಲ್ ಕೇಳಿದ್ದಾರೆ. ಸೊ ಗಿವ್ ಆನ್ ಎಕ್ಸಾಂಪಲ್, ಅಡ್ವಾನ್ಸ್ ಲೆಟರ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ. ವಾಟ್ ಈಸ್ ಮೋಷನ್ ಸ್ಟಡಿ? ವೆರಿ ಇಂಪಾರ್ಟೆಂಟ್. ಸಿಸ್ಟಮೆಟಿಕ್ ಅನಲೈಸ್ ಹೌ ಪರ್ಸನ್ ಆರ್ ಮಿಷನ್ ಮೂವ್ ವೈಲ್ ಪರ್ಫಾರ್ಮಿಂಗ್ ಎ ಟಾಸ್ಕ್. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸ್ಪ್ಲೇನ್ ದ ಸೈಕಲಾಜಿಕಲ್ ರೆವಲ್ಯೂಷನ್ ಅಡ್ವೊಕೇಟೆಡ್ ಬೈ ಟೇಲರ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು ವೆರಿ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ, ಆಯಿತಾ.
ಟ್ರೇಲರ್ ಅವರ ಪ್ರಕಾರ ಮಾನಸಿಕ ಕ್ರಾಂತಿ ಎಂದರೇನು ಅಂತ ಪ್ರಶ್ನೆ ಕೇಳಿದ್ದಾರೆ, ಆಯಿತಾ. ಸೊ ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ, ಎಲ್ಲ ವಿದ್ಯಾರ್ಥಿಗಳು ಗಮನಿಟ್ಟು ಕೇಳಿ. ಎ ಸೈಕಲಾಜಿಕಲ್ ರೆವಲ್ಯೂಷನ್ ಇನ್ವಾಲ್ವ್ಸ್ ಎ ಚೇಂಜ್ ಇನ್ ದ ಆಟಿಟ್ಯೂಡ್ ಆಫ್ ವರ್ಕರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಫ್ರಾಮ್ ಕಾಂಪಿಟೇಷನ್ ಟು ಕೋಆಪರೇಷನ್. ಬೋತ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್ಸ್ ನೀಡ್ಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ. ವಾಟ್ ಈಸ್ ಪ್ರೋಗ್ರಾಮಿಂಗ್ ಕೇಳಂಗಿಲ್ಲ, ವಾಟ್ ಈಸ್ ಪ್ರೊಡ್ಯೂಸರ್ ಬೇಡ. ನೆಕ್ಸ್ಟ್ ಕ್ವಶನ್ ನೋಡೋಣ. ಡಿಫೈನ್ ಆರ್ಗನೈಜೇಷನ್, ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ. ಡಿಫೈನ್ ಆರ್ಗನೈಜೇಷನ್. ಅಕಾರ್ಡಿಂಗ್ ಟು Theo Hyman, coordination is the process of identify and unify projects tasks. This relationship is the identification of authorities, relations and allocation of responsibilities for the achievement of the objectives. Stay answer bariri saku. What is accountability? Very very important. Transparent and open communication is essential for culture accountability. To this includes setting a clear expectation and providing regular feedback. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್. ಇವಾಗ ಇಲ್ಲೊಂದು ಪ್ರಶ್ನೆ ಇದೆ, ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಅತಿ ಹೆಚ್ಚು ರಿಪೀಟ್ ಆಗಿರುವಂಥ ಪ್ರಶ್ನೆ, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಇಲ್ಲೊಂದು ಪ್ರಶ್ನೆ ಇದೆ, ಅಬ್ಸರ್ವ್ ಮಾಡಿ. ರೈಟ್ ಎ ನೋಟ್ ಆನ್ ಡಿಫರೆನ್ಸ್ ಬಿಟ್ವೀನ್ ಫಂಕ್ಷನಲ್ ಆ್ಯಂಡ್ ಡಿಪಾರ್ಟ್ಮೆಂಟಲ್ ಸ್ಟ್ರಕ್ಚರ್. ಇವಾಗ ಫಂಕ್ಷನಲ್ ಸ್ಟ್ರಕ್ಚರ್ನಲ್ಲಿ ನೋಡಿ, ಇಟ್ ಈಸ್ ಇಸ್ಟಾಬ್ಲಿಷ್ಮೆಂಟ್ ಈಸ್ ಬೇಸ್ಡ್ ಆನ್ ವರ್ಕ್ಸ್. ಡಿಪಾರ್ಟ್ಮೆಂಟಲ್ ಸ್ಟ್ರಕ್ಚರ್ನಲ್ಲಿ ಇಟ್ ಈಸ್ ಇಸ್ಟಾಬ್ಲಿಷ್ಮೆಂಟ್ ಈಸ್ ಬೇಸ್ಡ್ ಆನ್ ಹೈ ರ್ಯಾಂಕ್ಸ್. ಇಟ್ ಹ್ಯಾಸ್ ಫಂಕ್ಷನಲ್ ಫ್ಯೂಚರ್. ಫಂಕ್ಷನಲ್ ಸ್ಟ್ರಕ್ಚರ್ನಲ್ಲಿ, ಡಿಪಾರ್ಟ್ಮೆಂಟಲ್ ಸ್ಟ್ರಕ್ಚರ್ದಲ್ಲಿ ಇಟ್ ಈಸ್ ಎ ಪ್ರೊಡಕ್ಟ್ ಫ್ಯೂಚರ್ ಆಗಿರುತ್ತೆ. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್. ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದಂದರೆ ಇಲ್ಲಿ ಅಭಿಶಿಕ್ಷಣ ಅಂತ ಇದೆಯಲ್ಲ, ಅಂದರೆ ಅಭಿ ಎಜುಕೇಷನ್ ಎಂದರೇನು? ಅಭಿಶಿಕ್ಷಣ ಮೀನ್ಸ್ ಇಂಟ್ರೊಡ್ಯೂಸಿಂಗ್ ದ ಸೆಲೆಕ್ಟೆಡ್ ಎಂಪ್ಲಾಯೀಸ್ ಟು ಅದರ್ ಎಂಪ್ಲಾಯೀಸ್ ಆ್ಯಂಡ್ ಇನ್ಫಾರ್ಮಿಂಗ್ ದೆಮ್ ಟು ದ ಆರ್ಗನೈಜೇಷನ್ಸ್ ಪಾಲಿಸೀಸ್. ಟು ಎಕ್ಸಾಮಿನೇಷನ್ ಫಾರ್ ಸ್ಟಾಫ್ ಸೆಲೆಕ್ಷನ್ ಆರ್ ಎನಿಥಿಂಗ್ ಯೂಸ್ಡ್ ಸೆಲೆಕ್ಷನ್ ಆಫ್ ಎಂಪ್ಲಾಯೀಸ್ ಆರ್ ಟು ಇಂಪಾರ್ಟೆಂಟ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಟೆಸ್ಟ್, ಪರ್ಸನಾಲಿಟಿ, ಯೋಗ್ಯತಾ ಟೆಸ್ಟ್, ಅದೇ ರೀತಿ ಆಪ್ಟಿಟ್ಯೂಡ್ ಟೆಸ್ಟ್, ಯಾವುದಾದ್ರು ಎರಡು ಬರೀಬೇಕಾಗಿರುತ್ತೆ, ಆಯಿತಾ. ಕಮ್ಯುನಿಕೇಷನ್ ಟೆಸ್ಟ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್. ರೈಟ್ ದ ಮೀನಿಂಗ್ ಆಫ್ ಫಾರ್ಮಲ್ ಆರ್ಗನೈಜೇಷನ್. ಈ ಒಂದು ಪ್ರಶ್ನೆ ಕ್ಯಾಶುವಲ್ ಆಗಿ ನೋಡ್ಕೊಂಡು ಬಿಡ್ರಿ, ನಿಮ್ಗೆಲ್ಲರಿಗೂ ಗೊತ್ತಿದೆ ಫಾರ್ಮಲ್ ಆರ್ಗನೈಜೇಷನ್. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ. ನಾನು ಯಾವುದು ಹೇಳಿದ್ದೇನೆ ಅದು ಓದ್ಕೊಳ್ಳಿ, ಆಯಿತಾ. ಸೊ ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ ನಾಳೆ ಎಕ್ಸಾಮ್ ಬಹಳ ಈಸಿಯಾಗಿ ಬರುತ್ತೆ. ಸೊ ಆನ್ಸರ್ ಕರೆಕ್ಟ್ ಬರೀಬೇಕಾಗಿರುತ್ತೆ. ಅದೇ ರೀತಿ ಇಲ್ಲಿ ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ, ಆಯಿತಾ. ಈ ಒಂದು ಪ್ರಶ್ನೆ ನಿಮಗೆ ಕೇಳಂಗಿಲ್ಲ, ಡೋಂಟ್ ವರಿ. ಡಿಫೈನ್ ಆರ್ಗನೈಸಿಂಗ್ ಅಂತ ಪ್ರಶ್ನೆ ಕೇಳ್ಬೋದು. ಸೊ ಕ್ಯಾಶುವಲ್ ಆಗಿ ಅದನ್ನು ನೋಡ್ಕೊಂಡು ಬಿಡ್ರಿ. ಡಿವಿಷನಲ್ ಆಗಿರ್ಬೋದು, ಆಪರೇಷನಲ್ ಡಿಫ್ರೆನ್ಸ್ ನಿಮಗೆ ಕೇಳಂಗಿಲ್ಲ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಆಯಿತಾ. ನಾನು ನಿಮಗೆ ಹೇಳಿದ್ದೀನಿ ಆಲ್ರೆಡಿ ಇದು, ಆಯಿತಾ. ಸೆಲೆಕ್ಷನ್ ಎಂಪ್ಲಾಯೀಸ್ದು ನೇಮ್ ಟೆಸ್ಟ್ ಯಾವುದು, ಆಯಿತಾ. ಇಂಟೆಲಿಜೆಂಟ್ ಟೆಸ್ಟ್ ಆಗಿರ್ಬೋದು, ಯೋಗ್ಯತಾ ಟೆಸ್ಟ್ ಆಗಿರ್ಬೋದು, ಪರ್ಸನಾಲಿಟಿ ಟೆಸ್ಟ್ ಆಗಿರ್ಬೋದು, ಯಾವುದಾರು ಎರಡು ಬರೀರಿ. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಈ ಎಲ್ಲ ನಿಮಗೆ ರಿಪೀಟ್ ಆಗಿರುವಂಥ ಪ್ರಶ್ನೆ ಅತಿ ಹೆಚ್ಚು. ಟು ಆಫ್ ಇಂಟರ್ನಲ್ ಸೋರ್ಸಸ್ ಮೆನ್ಷನ್ ದ ಅಡ್ವಾಂಟೇಜಸ್ ಕೇಳಿದ್ದಾರೆ ಇಂಟರ್ನಲ್ ಸೋರ್ಸಸ್ದು. ಇಟ್ ಸಿಂಪ್ಲಿಫೈಸ್ ದ ಸೆಲೆಕ್ಷನ್ ಆ್ಯಂಡ್ ಪ್ಲೇಸ್ಮೆಂಟ್ ಪ್ರೊಸೆಸ್, ಮೋಟಿವೇಟ್ಸ್ ಎಂಪ್ಲಾಯೀಸ್ ಟು ಇಂಪ್ರೂವ್ ಪರ್ಫಾರ್ಮಿಂಗ್, ಆಯಿತಾ. ನಾಟ್ ಕಾಸ್ಟ್ ಎಫೆಕ್ಟ್, ಯಾವುದಾದ್ರು ಎರಡು ಬರೀರಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ಈಕ್ವಲೆಂಟ್ ಅನಾಲಿಸಿಸ್? ಈ ಒಂದು ಪ್ರಶ್ನೆಗೆ ಕ್ಯಾಶುವಲ್ ಆಗಿ ಆನ್ಸರ್ ನೋಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ಬಜೆಟರಿ ಕಂಟ್ರೋಲ್? ಈ ಒಂದು ಪ್ರಶ್ನೆಗೆ ಆನ್ಸರ್. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಪ್ರಶ್ನೆ ಕೂಡ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್. ನೇಮ್ ದ ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಪ್ರೊಮೋಷನ್ ಆ್ಯಂಡ್ ಟ್ರಾನ್ಸ್ಫರ್. ಡೈರೆಕ್ಟಿಂಗ್ ಆ್ಯಂಡ್ ಎಲಿಮೆಂಟ್ ಅಂತ ನಿಮಗೆ ಪ್ರಶ್ನೆ ಕೇಳಿದರೆ, ಡೈರೆಕ್ಟಿಂಗ್ ಎನಿ ಟು ಎಲಿಮೆಂಟ್ಸ್, ಅಥರೈಸೇಷನ್, ಸೂಪರ್ವಿಷನ್, ಲೀಡರ್ಶಿಪ್, ಮೋಟಿವೇಶನ್, ಕಮ್ಯುನಿಕೇಷನ್. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ಗ್ರೇ ಪಾಯಿಂಟ್ ಕಮ್ಯುನಿಕೇಷನ್? ಈ ಒಂದು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದಕ್ಕೆ ಇಲ್ಲಿ ಆನ್ಸರ್ ಇದೆ ನೋಡಿ. ನಾವು ಯಾವ ಕ್ವಶನ್ಸ್ಗಳು ಇಲ್ಲಿ ಅತಿ ಹೆಚ್ಚು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆಯಲ್ಲ, 4 ಅಂಕದ ಪ್ರಶ್ನೆಯಲ್ಲಿ ಆಗಿರ್ಬೋದು, ಅದು 8 ಅಂಕದ ಪ್ರಶ್ನೆಯಲ್ಲಿ ಮತ್ತು 2 ಅಂಕದ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾವು ಏನು ಡಿಸ್ಕಷನ್ ಮಾಡ್ತಾ ಇದ್ದೀವಲ್ಲ, 2 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಆಯಿತಾ. ನಾಳೆ ಎಕ್ಸಾಮ್ನಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಈ ಒಂದು ಪ್ರಶ್ನೆಗೆ ಇಲ್ಲಿ ಆನ್ಸರ್ ಇದೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಮೆನ್ಷನ್ ಎನಿ ಟು ಪರ್ಸನಲ್ ಬೇರಿಯರ್ಸ್ ಟು ಕಮ್ಯುನಿಕೇಷನ್. ಫಿಸಿಕಲ್ ಬೇರಿಯರ್ಸ್, ಲ್ಯಾಂಗ್ವೇಜ್ ಬೇರಿಯರ್ಸ್, ಮೆಂಟಲ್ ಬೇರಿಯರ್ಸ್, ಆಯಿತಾ. ಯಾವುದಾದ್ರೂ ಎರಡು ಬರೀಬೇಕಾಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಡಿಫೈನ್ ಮೋಟಿವೇಶನ್ ಅಂತ ಪ್ರಶ್ನೆ ಇದೆಯಲ್ಲ, ಇದು ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ಮೆನ್ಷನ್ ಎನಿ ಟು ಸೈಕಲಾಜಿಕಲ್ ಬೇರಿಯರ್ಸ್ ಟು ಕಮ್ಯುನಿಕೇಷನ್. ಇದಕ್ಕೆ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ಡಿಫೈನ್ ಮಾರ್ಜಿನಲ್ ಕಂಟ್ರೋಲ್.
ಈ ಒಂದು ಪ್ರಶ್ನೆ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ಈ ಒಂದು ಪ್ರಶ್ನೆ ನಿಮಗೆ ಏನು ಕೇಳಂಗಿಲ್ಲ, ಡೋಂಟ್ ವರಿ. ವಾಟ್ ಈಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್? ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ದ ಮ್ಯಾನೇಜ್ಮೆಂಟ್ ಆಫ್ ದ ಸ್ಪೆಸಿಫಿಕ್ ಕಲೆಕ್ಷನ್ ಆ್ಯಂಡ್ ಯುಟಿಲೈಸೇಷನ್ ಆಫ್ ಫಂಡ್ಸ್. ಆಯಿತಾ? ಸೊ ಅದೇ ರೀತಿ ದ ಟ್ವಿನ್ ಅಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್ ಆರ್ ಟು. ಇದಕ್ಕೆ ಆನ್ಸರ್ ಇಲ್ಲಿ ಕೊಟ್ಟಿದ್ದೇನೆ, ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ವಾಟ್ ಈಸ್ ಫಂಕ್ಷನಲ್ ಮ್ಯಾನೇಜ್ಮೆಂಟ್? ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಕ್ಯಾಪಿಟಲ್ ಸ್ಟ್ರಕ್ಚರ್? ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಫೈನಾನ್ಸಿಂಗ್ ಡಿಸಿಷನ್? ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ. ಆಯಿತಾ? ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಡಿಸಿಷನ್ ಈಸ್ ರಿಲೇಟೆಡ್ ಟು ಬ್ಲೈಂಡ್ ಸೆಂಡಿಂಗ್ ದ ಫೈನಾನ್ಷಿಯಲ್ ಇಂಪ್ಯಾಕ್ಟ್ ಆಫ್ ಮೆನಿ ಸೋರ್ಸ್ ಆಫ್ ಡಿಸ್ಟ್ರಿ. ಎಕ್ಸಾಂಪಲ್ ಕಾಸ್ಟ್ ಆಫ್ ಫೈನಾನ್ಷಿಯಲ್ ಸೋರ್ಸಸ್ ಟು ಕನ್ಸಿಡರ್. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಒಂದು ಪ್ರಶ್ನೆಗೆ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ. ಈ ಒಂದು ಪ್ರಶ್ನೆಗೆ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಸೇಲ್ಸ್ ಪ್ರೊಸೆಸ್? ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ. ಅದೇ ರೀತಿ ಸೇಲ್ ಎನಿ ಟು ಫ್ಯೂಚರ್ಸ್ ಕೇಳಿದ್ದಾರೆ ನಿಮಗೆ ದ ಪ್ರೊಸೆಸ್ ಬಗ್ಗೆ. ಇಲ್ಲಿ ಯಾವುದಾದ್ರು ಎರಡು ಬರೀಬೇಕಾಗಿರುತ್ತೆ. ವಾಟ್ ಈಸ್ ದ ಸೇಲ್ಸ್ ಪ್ರೊಸೆಸ್ ಮಿಕ್ಸ್? ವೆರಿ ವೆರಿ ಇಂಪಾರ್ಟೆಂಟ್ ಇದು ಒಂದು ಪ್ರಶ್ನೆ. ಸೊ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ಸೇಲ್ಸ್ ಪ್ರೊಸೆಸ್ ಮಿಕ್ಸ್ ಈಸ್ ದ ಸೆಟ್ ಆಫ್ ದ ಸೇಲ್ಸ್ ಪ್ರೊಸೆಸ್ ಟೂಲ್ಸ್ ಅಂತ. ಆಯಿತಾ? ವಾಟ್ ಈಸ್ ಕನ್ಸ್ಯೂಮರ್ ಪ್ರಾಡಕ್ಟ್? ವೆರಿ ವೆರಿ ಇಂಪಾರ್ಟೆಂಟ್. ಎ ಕನ್ಸ್ಯೂಮರ್ ಪ್ರಾಡಕ್ಟ್ ಈಸ್ ಎಕ್ಸ್ಚೇಂಜ್ ಫಾರ್ ವ್ಯಾಲ್ಯೂ, competent and satisfying customer needs any one of the market offers. ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಈ ರೀತಿಯಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಗಳಾಗಿತ್ತು. ಸೊ ಎಲ್ಲ ವಿದ್ಯಾರ್ಥಿಗಳು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮದು ಎಷ್ಟು ಸ್ಟಡಿ ಇವಾಗ ಆಗಿದೆ ಅಂತ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.